ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಿನ್ನೆಯ ದಿನದ ವಿಡಿಯೋ ಆಗಿರುತ್ತೆ, ಅಂದರೆ ನಾಗರ ಪಂಚಮಿ ಹಬ್ಬದ ದಿನದ ವಿಡಿಯೋ. ಸೊ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನೋಡ್ತಿರ್ಬೋದು ಬಾಗಿಲಿಗೆ ಇದು ಹಾಕಿದ್ದಲ್ವ ಭತ್ತದ ತೋರಣ, ಅದ್ರದ್ದು ಎಲ್ಲ ಭತ್ತದ ಕಾಳುಗಳನ್ನು ಗುಬ್ಬಿ ಎಲ್ಲ ತಿನ್ಕೊಂಡು ಹೋಗ್ಬಿಟ್ಟಿದೆ. ಸೊ ಮತ್ತೆ ಇವಾಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಇನ್ನೊಂದನ್ನು ಹಾಕಬೇಕು. ಹಾಗೆಯೇ ಆಲ್ಮೋಸ್ಟ್ ಆಗಿ ಬೆಳಗಿನ ಎಲ್ಲ ಕೆಲಸಗಳು ಮುಗೀತು, ಅಂದರೆ ಪೂಜೆ ಎಲ್ಲ ಮುಗೀತು. ಸೊ ಕೆಲವೊಂದು ಇಂಡೋರ್ ಪ್ಲಾಂಟ್ಗಳಿಗೆ ನೀರೆಲ್ಲ ಹಾಕಬೇಕಿತ್ತು. ಕೆಲವೊಂದು ಸಲ ನೀರೆಲ್ಲ ಖಾಲಿ ಆಗಿರುತ್ತೆ, ಗೊತ್ತೇ ಆಗಲ್ಲ. ಸೊ ನೋಡಿ ಆವಾಗ ಹಾಕಬೇಕಾಗತ್ತೆ. ಸೊ ಹಾಗಾಗಿ ನೀರನ್ನೆಲ್ಲ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಸೊ ನಾಗರ ಪಂಚಮಿ ಹಬ್ಬ ಆಗಿರೋದ್ರಿಂದ ಒಂದು ರೌಂಡು ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡ್ವಿ, ನಾನು ಮತ್ತು ಕಾಶ್ವಿ. ನನ್ನ ಹಸ್ಬೆಂಡ್ ಅವ್ರ ಆಫೀಸ್ನವ್ರ ಜೊತೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ವಾ, ಸೊ ಅಲ್ಲಿಗೆ ಹೋಗಿ ಬರ್ತಾರೆ. ಬಟ್ ನಾನು ಕಾಶ್ವಿ ಇವಾಗ ರೆಡಿ ಆಗಬೇಕು. ಕಾಶ್ವಿ ನೋಡಿ ವಿಡಿಯೋ ಮಾಡೋದನ್ನು ನೋಡಿ ಓಡೋಡಿ ಬರ್ತಾ ಇದ್ದಾಳೆ ಮೊಬೈಲನ್ನು ಕೊಡು ಅಂತ ಹೇಳೋಕ್ಕೆ. ಸೊ ಹಾಗಾಗಿ ಮತ್ತೆ ನಾನು ಅಲ್ಲಿಗೆ ಕಟ್ ಮಾಡಿಬಿಟ್ಟೆ. ಸೊ ತುಂಬ ದಿನ ಆಯ್ತಲ್ವ, ನೀವು ಕುಕ್ಕಿಯನ್ನು ನೋಡಿದೆ. ಕುಕ್ಕಿ ನೋಡಿ ಇಲ್ಲಿ ನಿಂತ್ಕೊಂಡು ಹೊರಗಡೆ ಎಲ್ಲ ನೋಡ್ತಾ ಇದ್ದಾಳೆ, ಬೇರೆ ನಾಯಿಗಳು ಬರೋದು ಹೋಗೋದನ್ನೆಲ್ಲ. ನೆಕ್ಸ್ಟು ಇಲ್ಲಿ ನೋಡಿ ಮನಿ ಪ್ಲಾಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಂದರೆ ಎಷ್ಟು ದೊಡ್ಡದಾಗಿದೆ. ಎಲೆಗಳೆಲ್ಲ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ನೋಡ್ತಾ ಇದ್ದರೆ ಖುಷಿ ಆಗುತ್ತೆ. ನಾನು ನಿಮಗೆ ತುಂಬ ಸಲ ತೋರಿಸಿದ್ದೀನಿ ಅನ್ಕೋತೀನಿ. ಹಾಗೆಯೇ ಈ ಮರ ಕೂಡ ಅಷ್ಟೇ. ಈ ಮರವನ್ನು ನೋಡಿ ನಾವು ಈ ಮನೆಗೆ ಬಂದಿದ್ದು. ಇದಂತೂ ನಾವು ಬಂದಾಗ ಚಿಕ್ಕದಾಗಿತ್ತು, ಇವಾಗ ತುಂಬ ದೊಡ್ಡದಾಗಿ ಬೆಳ್ಕೊಂಡಿದೆ. ಬಟ್ ನೋಡ್ತಾ ಇದ್ದರೆ ಈ ಮರವನ್ನು ತುಂಬ ಖುಷಿ ಆಗುತ್ತೆ. ನೆಕ್ಸ್ಟು ಇಲ್ಲಿ ನೀವು ನೋಡ್ತಿರ್ಬೋದು, ನಿಮಗೂ ಕೂಡ ತುಂಬ ಖುಷಿ ಆಗುತ್ತೆ ಅಂದ್ಕೊಳ್ತೀನಿ. ನನಗಂತೂ ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. 2 ಬ್ರೌನ್ ಕುದುರೆ ಹಾಗೆಯೇ ಒಂದು ವೈಟ್ ಕುದುರೆ ಬಂದು ನಿಂತಿತ್ತು. ಪಕ್ಕದ ಮನೆಯವರು ತೋರಿಸಿದ್ರು, ಬೇಗ ಹೋಗಿ ನೋಡಿಬಿಟ್ಟು ವಿಡಿಯೋ ಎಲ್ಲ ಮಾಡಿಕೊಂಡೆ. ಸೊ ತುಂಬ ಖುಷಿ ಆಯಿತು. ಹಾಗೆಯೇ ನಾನು ಮತ್ತು ಕಾಶ್ವಿ ಇಬ್ಬರು ರೆಡಿಯಾಗಿ ಇವಾಗ ಮಾರಿಕಾಂಬ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಅರಳಿ ವೃಕ್ಷ ಮತ್ತು ನಾಗರ ಕಟ್ಟೆ ಎಲ್ಲ ಇದೆ. ಸೊ ಅದಕ್ಕೇ ಹಾಲನ್ನು ಎರೆದು ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಬೆಳಿಗ್ಗೆ ಒಂದು ರೌಂಡ್ ಮಾಡಿದ್ದಾಗಿತ್ತು ಇದನ್ನು. ಇವಾಗ ಸಂಜೆ ಒಂದು ರೌಂಡು ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ, ಇದು ನಮ್ಮ ಕಡೆ ನಾಗರ ಪಂಚಮಿ ಹಬ್ಬಕ್ಕೆ ಜಾಸ್ತಿಯಾಗಿ ಮಾಡ್ತಾರೆ, ಅಂದರೆ ಅರ್ಶಿನ ಎಲೆಯಲ್ಲಿ ಸಿಹಿಗಡ್ಬನ್ನು. ಇದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಪ್ರಕೃತಿಯಲ್ಲಿ ಜಾಸ್ತಿಯಾಗಿ ಶ್ರಾವಣ ಮಾಸದಲ್ಲಿ ಕ್ರಿಮಿ ಕೀಟಗಳು ಎಲ್ಲ ಇರುತ್ತೆ ನೀರಲ್ಲೂ ಕೂಡ. ಇದು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಥರ ಆಗಿ ವರ್ಕ್ ಮಾಡುತ್ತಲ್ವ, ಹಾಗಾಗಿ ಇದನ್ನು ಮಾಡ್ತಾರೆ. ಇನ್ನೊಂದೇನೆಂದರೆ ಈ ವರ್ಷದ ನಾಗರ ಪಂಚಮಿ ಹಬ್ಬ ನನಗೆ ತುಂಬ ಸ್ಪೆಷಲ್ ಅನಿಸ್ತು. ಯಾಕಂದರೆ ನಾನು ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ಭಗವದ್ಗೀತೆಯನ್ನು ಓದಬೇಕು ಅಂತ ಅಂದ್ಬಿಟ್ಟು, ಅದಕ್ಕೆ ಟೈಮ್ ಬಂದಿರಲಿಲ್ಲ. ಸೊ ಅದಕ್ಕೂ ಒಂದು ಟೈಮ್ ಬರಬೇಕಲ್ವ, ಹಾಗಾಗಿ ನಿನ್ನೆ ನಾಗರ ಪಂಚಮಿ ಹಬ್ಬದ ದಿನ ಓದೋ ಥರ ಆಯಿತು. ಇನ್ನೊಂದೇನೆಂದರೆ ಈ ಬುಕ್ಕು ಯಾವ ಥರ ನನಗೆ ಸಿಕ್ತು ಅಂದರೆ, ನಮ್ಮ ಅಮ್ಮ ಮನೆಯಲ್ಲಿ ನಮ್ಮ ತಂಗಿ ತಂದು ಕೊಟ್ಟಿದ್ಲು. ಬಟ್ ನಮ್ಮ ಅಮ್ಮ ಮನೆಯಲ್ಲಿ ಆಲ್ರೆಡಿ ಒಂದಿತ್ತು, ಹಾಗಾಗಿ ಮತ್ತೆ ನಮ್ಮಪ್ಪ ನನಗೆ ಇದನ್ನು ಕೊಟ್ಟರು. ನನ್ನ ತಂಗಿನೂ ಕೂಡ ನೀ ತಗೋ ಅಂತ ಹೇಳಿದ್ಲು, ಹಾಗಾಗಿ ತೊಗೊಂಡು ಬಂದೆ. ಬಟ್ ತುಂಬ ಖುಷಿ ಆಯಿತು. ನಾನು ರಾಮಾಯಣ ಮಹಾಭಾರತ ಆಲ್ಮೋಸ್ಟ್ ಆಗಿ ಓದ್ತಾ ಇರ್ತೀನಿ, ಬಟ್ ಭಗವದ್ಗೀತೆ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಇವಾಗ ಭಗವದ್ಗೀತೆಯನ್ನು ಕೂಡ ಕಂಟಿನ್ಯೂ ಮಾಡಬೇಕು. ಹಾಗೆಯೇ ಈ ಭಗವದ್ಗೀತೆಯನ್ನು ತುಂಬ ಸರಳವಾಗಿ ಎಲ್ರಿಗೂ ಅರ್ಥವಾಗೋ ಥರ ಬರೆದಿದ್ದಾರೆ. ಯಾರು ಬೇಕಾದರೂ ಓದ್ಬೋದು, ಅಷ್ಟು ಸುಂದರವಾಗಿ ಬರೆದಿದ್ದಾರೆ. ಹಾಗೆಯೇ ಓದ್ತಾ ಇದ್ದರೆ ಇನ್ನೂ ಓದಬೇಕು ಅನಿಸುತ್ತೆ ಭಗವದ್ಗೀತೆಯನ್ನು. ನಿಜವಾಗೂ ನಾವು ಎಷ್ಟು ದಿನ ಯಾಕೆ ಓದಿಲ್ಲ ಅಂತ ಅನಿಸುತ್ತೆ. ಹಾಗೆಯೇ ಭಗವದ್ಗೀತೆ ಯಾಕೆ ಎಲ್ಲ ಗ್ರಂಥಗಳಿಗಿಂತ ಶ್ರೇಷ್ಠ, ಮಹಾನ್ ಗ್ರಂಥ ಹೇಗಾಯಿತು ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಭಗವದ್ಗೀತೆಯನ್ನು ಫಸ್ಟ್ ಟೈಮ್ ಓದಿರೋದ್ರಿಂದ ಒಂದು 5-6 ಪೇಜ್ ಅಷ್ಟೇ ಓದಿದೆ. ಯಾಕಂದರೆ ನಾವು ಯೋಚನೆಯನ್ನು ಬೇರೆ ಕಡೆ ಇಟ್ಕೊಂಡು ದೇಹವನ್ನು ಇಲ್ಲಿಟ್ಕೊಂಡು ಓದಿದರೆ ನಮಗೆ ಅಷ್ಟು ಅರ್ಥ ಆಗಲ್ಲ. ಹಾಗಾಗಿ ನಾವು ಕಾನ್ಸಂಟ್ರೇಷನ್ ಕೊಟ್ಟು ಕರೆಕ್ಟಾಗಿ ಓದಬೇಕಾಗತ್ತೆ. ಆವಾಗಲೇ ನಮಗೆ ಕರೆಕ್ಟಾಗಿ ಭಗವದ್ಗೀತೆ ಅರ್ಥ ಆಗೋದು ಮತ್ತು ನಾವು ಅಳವಡಿಸ್ಕೊಳ್ಳೋಕ್ಕಾಗೋದು. ನಾವು ಭಗವದ್ಗೀತೆ ಬಗ್ಗೆ ತುಂಬ ಕಡೆ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ತುಂಬ ಜನ ಎಲ್ಲ ಹೇಳ್ತಾ ಇರ್ತಾರೆ ಭಗವದ್ಗೀತೆಯನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತು ಲೈಫಲ್ಲಿ ಅಳವಡಿಸ್ಕೊಂಡ್ಮೇಲೆ ತುಂಬ ಪಾಸಿಟಿವ್ ರೀತಿಯಲ್ಲಿ ಜೀವನ ಬದಲಾಯಿತು ಅಂತ ಅಂದ್ಬಿಟ್ಟು. ಸೊ ನನಗೆ ಒಂದು ಕ್ಷಣ ಹಾಗೆ ಅನ್ನಿಸ್ತು. ಯಾಕೆಂದರೆ ಭಗವದ್ಗೀತೆ ಬುಕ್ಕನ್ನು ಟಚ್ ಮಾಡಿ ಜಸ್ಟ್ ಓಪನ್ ಮಾಡಿ ಓದ್ತಾ ಇದ್ದಾಗ ಏನೋ ಒಂಥರ ಖುಷಿ ಅನುಭವ ಅನಿಸ್ತಾ ಇತ್ತು, ಏನೋ ಒಂಥರ ಹಗುರವಾಗಿ ಅನಿಸ್ತಾ ಇತ್ತು ಮನಸ್ಸೆಲ್ಲ. ನಿಜವಾಗೂ ಭಗವದ್ಗೀತೆಯನ್ನು ಎಲ್ಲರೂ ಕೂಡ ಒಂದು ಸಲ ಲೈಫಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇದನ್ನು ನಾವು ಒಂದು ಧರ್ಮದ ಗ್ರಂಥ ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಕುಲದ ಒಳಿತಿಗಾಗಿ ಇರುವಂತಹ ಮಹಾನ್ ಗ್ರಂಥ ಅಂತ ಹೇಳ್ಬೋದಲ್ವಾ. ಯಾಕಂದರೆ ನಾವು ಇದರಿಂದ ಒಳಿತು ಕೆಡುಕಿನ ಪಾಠವನ್ನು ಕಲಿಬೋದು ಅಲ್ವಾ. ಹಾಗೆಯೇ ಈ ನಾಗರ ಪಂಚಮಿ ಹಬ್ಬವನ್ನು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ. ಬಟ್ ಪ್ರತಿಯೊಂದಕ್ಕೂ ಕೂಡ ಅದರದೇ ಆದ ರೀಸನ್ ಇರುತ್ತೆ ಅಲ್ವಾ. ಯಾವುದೂ ಕೂಡ ರೀಸನ್ ಇಲ್ಲದೆ ಏನನ್ನು ಮಾಡಿರೋದಿಲ್ಲ ಹಿಂದಿನವರು. ಹಾಗಾಗಿ ಪ್ರತಿಯೊಂದಕ್ಕೂ ಅದರದೇ ಆದ ಅರ್ಥ ಇರುತ್ತೆ ಅಂತ ನಾನು ಅನ್ಕೋತೀನಿ.
ಅತಿ ಹೆಚ್ಚು ಹಬ್ಬಗಳು ಬರುವ ಮಾಸ ಅಂದರೆ ಅದು ಶ್ರಾವಣ ಮಾಸ. ನೆಕ್ಸ್ಟ್ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಇದೆ. ನಾನು ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸಲನಾದರೂ ಬೆಳ್ಳಿ ಮುಖವಾಡವನ್ನು ಹಾಕಬೇಕು ಅಂತ ಅಂದ್ಬಿಟ್ಟು. ಸೊ ಈ ಸಲ ತೊಗೊಳ್ಳೋ ಥರ ಆಯಿತು. ಹಾಗೆಯೇ ಏನೆಲ್ಲ ತೊಗೊಂಡೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.